ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ನೀನು ಗಂಡಸಾಗಿದ್ರೆ ಚುನಾವಣೆ ಫೇಸ್ ಮಾಡು, ಮತ್ತು ನಾನು ಮನಸ್ಸು ಮಾಡಿದ್ರೆ ನೀನು ಬಾಗೇಪಲ್ಲಿ ದಾಟಲ್ಲ ಅಂತಕ್ಕಂಥ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾರು ಈ ಮಾತನ್ನು ಹೇಳಿದ್ದು ಅಂದರೆ, ಬಾಗೇಪಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು. ನೋಡಿ, ಅವರು ಈ ನಡುವೆ ತಾಳ್ಮೆ ಕಳ್ಕೊಂತ ಇದ್ದಾರೆ. ತುಂಬ ಅವ್ರಿಗೆ ಪೇಷನ್ಸ್ ಹೆವಿ ಇತ್ತು. ಈ ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಯಾವ ನಾಯಕರಿಗಿಲ್ಲ ಅಂತ ಪೇಷನ್ಸು, ತಾಳ್ಮೆ ಇತ್ತು ಅವ್ರ ಹತ್ರ. ಆದರೆ ಇವತ್ತಿನ ದಿನಗಳಲ್ಲಿ ಅವರೇ ಆ ಪೇಷನ್ಸ್ ಕಳ್ಕೊಂತ ಇದ್ದಾರೆ. ಕಾರಣ, ಹೈಕೋರ್ಟ್ ಒಂದು ಆದೇಶ ಕೊಡ್ತು, ನೀವು ಅಸಿಂಧು ಆಗಿದ್ದೀರ ಶಾಸಕ ಸ್ಥಾನಕ್ಕೆ, ಒಂದು 3 ತಿಂಗಳೊಳಗೆ ಸ್ಟೇ ತರದೇನೆ ಇದ್ದರೆ ಚುನಾವಣೆ ಎದುರಿಸ್ಬೇಕಾಗ್ತದೆ ಅಂತ. ಅವರು ಬೆದರ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಆರ್ಡರ್ ಕಾಪಿಯನ್ನು ಪುನಃ ತಡೆಯಾಜ್ಞೆ ತಂದು ಶಾಸಕರಾಗಿ ಮುಂದುವರಿತಾ ಇದ್ದಾರೆ. ಈಗ ವಿಚಾರ ಅದಲ್ಲ. ಆದರೆ ಆ ವಿಚಾರವನ್ನು ಮಾತಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ತಾಳ್ಮೆಯನ್ನು ಕಳ್ಕೊಂಡು ನಿನ್ನ ಲಿಮಿಟಲ್ಲಿ ನೀನು ಇರು ಅಂತ ಹೇಳ್ತಾರೆ. ಯಾರಿಗೆ? ಮುನ್ರಾಜ್ ಅವ್ರಿಗೆ. ನಿನ್ನ ಲಿಮಿಟ್ ಏನು? ನಿನ್ನ ಲಿಮಿಟು? ಒಬ್ಬ ವಿರೋಧ ಪಕ್ಷ ನಾಯಕನ ಲಿಮಿಟ್ ಏನಿರ್ತದೆ ಅಲ್ಲ, ಇರಬೇಕು ಅಂತಂದ್ರೂ ಏನು ಲಿಮಿಟ್ ಇರುತ್ತೆ ಅಂದರೆ ನಿಮ್ಮ ಬಗ್ಗೆ ಏನು ಮಾತಾಡಬಾರ್ದಂತಲ್ಲ. ಅವರೇನು ಈ ಥರ ಗಂಡಸು ಕಚಡ ಅಂತೆ ಇನ್ನೊಂದು ಆ ಪದಗಳು ಬಳಸಿಲ್ಲ ಅವರು. ಇಷ್ಟು ದಿನ ನಿಮ್ಮ ಬಗ್ಗೆ ಏನು ಮಾತಾಡ್ಬೇಕಾದ್ರೂ ಅವ್ರು ಭ್ರಷ್ಟಾಚಾರ ಅಥವಾ ಅವರೇನೋ ಜಮೀನುಗಳು ಹೊಡೆದಾಕಿದ್ದಾರೆ ಮತ್ತು ಇನ್ನೊಂದು ಈ ಥರದ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಆರೋಪ ಮಾಡೋಕ್ಕಾಗುತ್ತೆ ಒಬ್ಬ ವಿರೋಧ ಪಕ್ಷ ನಾಯಕ, ಆಡಳಿತದಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೆ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಆರೋಪ ಮಾಡೋಕ್ಕಾಗತ್ತೆ? ಅದನ್ನು ಅವ್ರು ಮಾಡ್ತಾ ಬಂದರು. ಆದರೆ ಶಾಸಕರು ಪೇಷನ್ಸ್ ಕಳ್ಕೊಂಡು, ಧೈರ್ಯ ಇದ್ದರೆ ನನ್ನ ಮುಂದೆ ಬಂದು ಯಾರು ನೋಡೋಣ ಅಂತ, ಅಂದರೆ ಭ್ರಷ್ಟ ಯಾರು ಅಂತ, ಅದನ್ನು ಇವ್ರು ಮಾಡಲ್ಲ. ಈಗ ಒಂದು ವೇದಿಕೆ ಮಾಡಿಕೊಂಡು ಡೈರೆಕ್ಟಾಗಿ ಮುನ್ರಾಜ್ ಅವ್ರಿಗೆ ಹೇಳಬೇಕಾಗಿತ್ತು, ಒಂದು ಡೇಟ್ ಕೊಡಬೇಕಾಗಿತ್ತು ಅವ್ರಿಗೆ. ಮುನ್ರಾಜ್ ಅವರೇ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡೋದಲ್ಲ, ನಾನು ತುಂಬ ನಿಷ್ಠಾವಂತ ಅಥವಾ ನಾನು ಭ್ರಷ್ಟ ಅಲ್ಲ, ನಾನು ಭ್ರಷ್ಟ. ನಾವು ಇಬ್ಬರು ಈ ಥರ ಬೀದಿಯಲ್ಲಿ ಮಾತಾಡೋದು ಬೇಡ, ಇಬ್ಬರು ಒಂದು ಕಡೆ ಕೂತು ಮಾತಾಡೋಣ, ಒಂದು ಡೇಟ್ ಫಿಕ್ಸ್ ಮಾಡಿ ನೀವು ಮಾತಾಡಬೇಕಾಯ್ತು, ಜನಕ್ಕೆ ಗೊತ್ತಾಗೋದು ಯಾರು ಭ್ರಷ್ಟರು, ಅವ್ರು ಭ್ರಷ್ಟರ, ಅವ್ರ ಮೇಲೆ ಸುಮಾರು ಆರೋಪ ಮಾಡ್ತಾರೆ, ಅವ್ರು ನಿಮ್ಮ ಮೇಲೆ ಮಾಡ್ತಾರೆ, ಇದೊಂದು. ಆಮೇಲೆ ಹೈಕೋರ್ಟು ಅಸಿಂಧು ಅಂತಕ್ಕಂಥ ಒಂದು ಆದೇಶವನ್ನು ಹೊರದೊಬ್ಬಿದ ಮೇಲೆ ಶಾಸಕರು ಏನು ಮಾಡ್ತಾರೆ, ನೀವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ಕೊಬೇಕಾಗಿತ್ತು. ಬೇಡ, ನನಗೆ ಕೋರ್ಟೇ ನೀನು ಭ್ರಷ್ಟ ಅಂತಕ್ಕಂಥ ಮಾತಲ್ಲಿ ನನಗೆ ಕೊಟ್ಟಿದೆ, ಸ್ಟಾರ್ಟಿಂಗಲ್ಲೇ ಕೊಟ್ಟಿದೆಯಲ್ವಾ, ಜನ ಹೇಳಿಲ್ಲ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಏನು? ನಿಮಗೆ ಅದೇನು ಹೇಳ್ತಾರಲ್ಲ, ಜನಪ್ರತಿನಿಧಿಯಾಗಿ ಜನಾದೇಶ. ಯಾವ ಜನಾದೇಶ? ಜನ ಓಟ್ ಹಾಕಿದ್ರೆ ಜನಾದೇಶನ? ಅಥವಾ ನೀವು ಮಾಡತಕ್ಕಂಥ ಕೆಲಸ ತಪ್ಪಂದ್ರೂ ಜನಾದೇಶ ಅಲ್ವಾ? ಕೋರ್ಟ್ಗಳು ಕೂಡ ಜನಾದೇಶಕ್ಕೆ ಅನುಗುಣವಾಗಿ ಅಲ್ವಾ ಕೆಲಸ ಮಾಡೋದು? ಇವತ್ತು ಅದೇ ಹೈಕೋರ್ಟು ನಿಮ್ಮ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಿದ್ರೆ ನೀವು ರಾಜೀನಾಮೆ ಕೊಟ್ಟು ಅವ್ರ ಮೇಲೆ ನಿಲ್ಬೇಕಾಗಿತ್ತು. ಅದು ಗಂಡಸ್ತನ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳ್ಬೇಕಾಗಿತ್ತು. ನೋಡಿ, ಗಂಡಸ್ತನ ಅಂತಕ್ಕಂಥ ಮಾತನ್ನು ನಾವು ಯಾವ ಥರ ಅಪಾರ್ಥ ಮಾಡ್ಕೊಬಾರ್ದು ಇಲ್ಲಿ. ಪಾಪ ನೀವು ಹೇಳಿದ್ರ, ಒಪ್ಕೊಳ್ಳೋಣ, ಅದಕ್ಕೆ ಗಂಡಸಾಗಿದ್ರೆ ಬಾ, ಕರೆಕ್ಟ್ ಆಗಿದೆ. ನೀವು ರಾಜೀನಾಮೆ ಕೊಟ್ಟು ಅವ್ರನ್ನ ಬಾ ನಿಂತ್ಕೋ ಅಂತಂದರೆ ಅವರೇನೋ ನಿಂತ್ಕೊಳ್ಳೋರು. ನೀವೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ಟಿ ತಡೆಯಾಜ್ಞೆ ತಂದು ಚುನಾವಣೆ ಬೇಡ, ನನಗೆ ಅನ್ಯಾಯ ಆಗಿದೆ, ನಾನೇನು ತಪ್ಪು ಮಾಡಿಲ್ಲ ಅಂತ ನೀವು ತಡೆಯಾಜ್ಞೆ ತಂದು ಪುನಃ ಅವ್ರನ್ನ ಗಂಡಸಾಗಿದ್ರೆ ನನ್ನ ಜೊತೆ ನಿಲ್ಲು ಅಂದರೆ ಇದು ಯಾವ ಥರ ಸಮಂಜಸವಾಗಿರ್ತಕ್ಕಂಥ ಉತ್ತರನ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇದನ್ನು ನಾವು ಅರ್ಥಕೊಬೇಕಾಗಿದೆ. ಈಗ ಯಾರು ತಪ್ಪಿದ್ರಲ್ಲಿ? ಕೈಕಾಲು ಕಟ್ಟಾಕಿ ಬಾ ಹೊಡಿ ಬಾ ಅಂದರೆ ಯಾವ ಹೊಡಿತಾನೆ? ಹೈಕೋರ್ಟ್ ಆದೇಶ ಬಂದ ಮೇಲೆ ನೀವೇ ರಾಜೀನಾಮೆ ಕೊಟ್ಬಿಟ್ಟು ಮಾನ್ಯ MLA ಅವರು, ಆಯ್ತು ನಿಲ್ಲೋಣ ಬಾ, ಯಾರ್ದು ಜನಾದೇಶ ಬರಲಿ ಅಂತಂದರೆ ನೋಡ್ಬೋದಾಗಿತ್ತು ಅವರು. ಈಗ ನೀವು ಹೋಗ್ಬಿಟ್ಟು ಸ್ಟೇ ತಗೊಬಂದು ಈಗ ಅವ್ರ ಮೇಲೇ ಬಾ ನನ್ನ ಜೊತೆ ನಿಲ್ಲು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ರ. ಅದನ್ನು ಬಿಟ್ಟು ಈಗ, ಯಾಕಂತಂದರೆ ಇವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಕೆಲಸಗಳಲ್ಲ ಇವು. ನಿಮ್ಮನ್ನು ಅಷ್ಟು ಸುಮಾರು ಜನ, ಈಗ ಕಾಂಗ್ರೆಸ್ ನಾಯಕರೆಲ್ಲ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ, BJP ಅವರು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನಮ್ಮ ನಾಯಕರು ಏನಂತಾರೋ ಲೀಡರ್ಸ್ ಕೂಡ ಹಂಗೆ ಇರ್ತಾರೆ, ಕಾರ್ಯಕರ್ತರು ಕೂಡ ಅದೇ ಜೋನಲ್ಲಿ ಹೋಗ್ತಾರೆ. ನೀವು ಕೂಡ ಬದಲಾಗಬೇಕಾಗಿದೆ. ಮತ್ತು ಅವರನ್ನು ನೀನು ಗಂಡಸಾಗಿದ್ರೆ, ನೋಡಿ ಎಂಥ ಪದ ಇದು, ತುಂಬ ಅವ್ರಿಗೂ ಇರಿಟೇಟ್ ಆಗುತ್ತೆ ಕೇಳೋಕ್ಕೆ. ನೀವು ನಿಮ್ಮ ಬಾಯಲ್ಲೂ ಕೂಡ ಅಂಥ ಮಾತು ಬರ್ತಿರ್ಲಿಲ್ಲ, ಅದು ಯಾಕೋ ಈ ನಡುವೆ ಬರ್ತಾ ಇದೆ ಅಂದರೆ ಯಾಕೆ? ಅದನ್ನು ಮತ್ತೆ ಗಂಡಸಲ್ಲ ಅಂದಿದ್ರೆ, ಈಗ ಒಂದು ವೇಳೆ ಹೆಣ್ಣು ಗಂಡು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಸೃಷ್ಟಿ ಮಾಡ್ತದೆ. ಹುಟ್ಟಿದ ಕೂಡಲೇ ಇದು ಈಗ ಹೆಣ್ಣ ಗಂಡ ಅಂತ ಗೊತ್ತಾಗ್ತದೆ. ಅದನ್ನು ಪುನಃ ನಮ್ಮ
ರಾಜಕೀಯ ಜೋನಲ್ಲಿ ತಗೊಂಡೋಗ್ಬಿಟ್ಟು ಅದನ್ನು ರೈಸ್ ಮಾಡ್ಕೊಂಡಿದ್ರೆ ಅಷ್ಟೇ ನೀವು. ಮತ್ತು ಗಂಡ್ಸಲ್ಲ ಅಂದಿದ್ರೆ ಮುನ್ರಾಜ್ ಅವರು, ನಿಮ್ಮ ಮುಂದೆ ಯಾರಾದರೂ ನಿಲ್ಲಕ್ಕಾಗುತ್ತಾ ಚುನಾವಣೆಗೆ? ನಿಮ್ಮಷ್ಟು ಖರ್ಚು ಮಾಡಿಕೊಂಡು, ನಿಮ್ಮಷ್ಟು ಎಬಿಲಿಟಿಯಾಗಿ ಚುನಾವಣೆಗಳು ಎದುರಿಸೋಕ್ಕಾಗತ್ತಾ? ಅದನ್ನು ಅವ್ರು ಮಾಡಿದ್ರು. ಅದಕ್ಕೆ 63,000 ಓಟು ಮುನ್ರಾಜ್ ಅವ್ರು ತಗೊಂಡಿದ್ದಾರೆ. ಮತ್ತು ಈಗಲೂ ಕೂಡ ರೆಡಿ ಇದ್ದಾರೆ ಅವ್ರು ನಿಮ್ಮ ಮೇಲೆ ನಿಲ್ಲಕ್ಕೆ. ಕೋರ್ಟ್ ಏನಾದ್ರು ಇಲ್ಲೇ ಡಿಸ್ಮಿಸ್ ಮಾಡಿದ್ರೆ ಇಲ್ಲಿ ಹಿಂಗೆ ಡೈರೆಕ್ಟ್ ನಿಂತ್ಕೊಳ್ಳೋರೇನೋ. ಈಗೆಲ್ಲ 28ಕ್ಕೆ ಬರುತ್ತೆ, ಅಲ್ಲೂ ನಿಂತ್ಕೊಂತಾರೆ. ಈಗ ನೀವಿರುವಷ್ಟು ದಿನ, ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಇರುವಷ್ಟು ದಿನ ಸಿ ಮುನ್ರಾಜ್ ಅವರು ಕಂಟೆಸ್ಟ್ ಆಗಿರ್ತಾರೆ ಅವ್ರಿಗೆ. ಯಾಕಂದರೆ ಆ ಒಂದು ಅಭಿಪ್ರಾಯ ಇದಿಲ್ಲ. ಅವ್ರು ಬಿಟ್ಟರೆ ನಿಮ್ಮ ಮೇಲೆ ಕಷ್ಟ ಇದೆ ಸರ್. ಅಲ್ಲ, ನಿಮ್ಮ ಜೋನ್ಗೂ ಬೇರೆಯವ್ರ ಮೆಂಟಾಲಿಟಿಗಳಿಗೆ ಈ ಇರ್ತಕ್ಕಂಥ ಜನ ತುಂಬ ಇದಾಗಿದ್ದಾರೆ. ಯಾವ ಪಾರ್ಟಿನ ನಂಬ್ಕೊಂಡು ರಾಜಕೀಯ ಮಾಡಬೇಕು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಒಂದಷ್ಟು ಜನ ಕಾರ್ಯಕರ್ತರು ಉಳ್ಕೊಬೇಕು ಬಿ ಜೆ ಪಿ ಕಡೆ ಅಂದರೂ ಮುನ್ರಾಜ್ ಇರಬೇಕು. ಕಾಂಗ್ರೆಸ್ ಉಳ್ಕೋಬೇಕಂದ್ರೂ ಅದು ಬಿಡಿ, ಅದು ಸಮುದ್ರ ಇದ್ದಂಗೆ. ನೀವಿಲ್ಲ ಅಂದ್ರೆ ಇನ್ನು ಯಾರೊಬ್ರು ಬರ್ತಾ ಇರ್ತಾರೆ. ಸದ್ಯಕ್ಕಂತೂ ನೀವು ಚೆನ್ನಾಗಿದ್ದೀರ, ಕಾಂಗ್ರೆಸ್ಗೆ ನೀವು ಸೂಟೇಬಲ್. ಅದನ್ನು ಬಿಟ್ಟು ಈ ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಕ್ಕಂಥ ಮಾತಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಶಾಸಕರು ಮನದಟ್ಟು ಮಾಡ್ಕೊಬೇಕು. ಕೋರ್ಟ್ ಅಂದರೆ ಗಂಭೀರವಾಗಿ ತಗೊಬೇಕು ಆ ಹೇಳಿಕೆಗಳನ್ನ. ಈ ಕೋರ್ಟ್ ನಿಮ್ಮ ಮೇಲೆ ತಡೆಯಾಜ್ಞೆ ಕೊಟ್ಟಿದೆ, ಮುನ್ರಾಜ್ ಅವರು ಆರೋಪ ಮಾಡಿದ್ದಾರೆ. ಇಲ್ಲ ಒಂದು ವೇದಿಕೆ ಮಾಡೋಣ, ನಾನು ಅದು ಕರೆದು ಬಿಟ್ಟು ಚರ್ಚೆ ಮಾಡ್ತೀನಿ. ಅವನು ಬೇಕಿರೆ ಬರ್ತವೆ ಸಿಟ್ಟಲ್ಲಿ ಒಂದೆರಡು. ನಾನು ಯಾರು ಹರಿಶ್ಚಂದ್ರಲ್ಲ, ಇಲ್ಲಿ ಬರ್ಬೋದು, ಮಾತು ತಪ್ತವೆ. ಆದರೆ ಒಂದು ವೇದಿಕೆಯಲ್ಲಿ ಕರೆಸಿ ನಾನು ಮಾತಾಡಿಸ್ತೀನಿ. ನನ್ನದು ಏನಾದರೂ ಭ್ರಷ್ಟಾಚಾರ ಇದಿಲ್ಲ, ಅವ್ರದ್ದೇನು ತೋರಿಸೋದು? ನೀವೇ ಒಂದು ಪ್ರೆಸ್ ಮೀಟ್ ಮಾಡಿ ತೋರಿಸ್ಬಿಟ್ರೆ ಆಗೋದು. ಇಷ್ಟೊಂದು ಆರೋಪ ಮಾಡಿದ್ರೆ ನಂದೇನಿಲ್ಲ ಅಂದಿದ್ರೆ ಆಗೋದು. ಅದೊಂದು ಮಾತಲ್ಲಿ ಹೋಗ್ತಾ ಇತ್ತು. ಅಥವಾ ಮಾಧ್ಯಮದವ್ರು ಕೇಳ್ತಾರೆ, ಮಾಧ್ಯಮದ ಪ್ರಶ್ನೆಗಳಿಗೆ ನೀವು ಟೆಂಪ್ಟ್ ಆದರೆ, ಏನು ಸರ್ ಮುನ್ರಾಜ್ ಅವ್ರು ನಿಮ್ಮ ಬಗ್ಗೆ ಏನೋ ಅಂತ ಇದ್ದಾರೆ, ಅನ್ಕೊಳ್ಳಿ ಬಿಡಿ, ದೇವರಿದ್ದಾರೆ ಅಂತಂದ್ರೆ ಆಯಿತು. ಇಲ್ಲ ಕೋರ್ಟ್ ಇದೆ ಅಂದರೆ ಆಯಿತು. ಕೋರ್ಟ್ಗಿಂತ ಮಿಗಿಲ ನೀವು? ನಾನು ಹೇಳಿದ್ದು ಕೋರ್ಟ್ಗಿಂತ ಮಿಗಿಲ ಏನಲ್ವಲ್ಲ. ಹಾಗೆ ಮತ್ತು ನೀವು, ನಾನು ಅದೇ ಹೇಳಿದ್ದು, ಉಪಚುನಾವಣೆ ಅಂತ ಬಂದರೂ ಕೂಡ ಮುನ್ರಾಜ್ ಅವರು ಇರ್ತಾರೆ. ಈಗ ಇರ್ತಿದ್ರು, ನೀವೇನಾದ್ರು ಸ್ಟೇ ತರಲಿಲ್ಲ, ತಡೆಯಾಜ್ಞೆ ಒಂದು ಆಗಿಲ್ಲ ಅಂದಿದ್ರೆ ಈಗ ಚುನಾವಣೆ ಈಗಲೂ ತಡೆಯಾಜ್ಞೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ನಿಮ್ಗೆ ಮುನ್ರಾಜೇ ಕ್ಯಾಂಡಿಡೇಟು. ನೋಡ್ರಿ, ಈಗ ಅವ್ರು ಹೇಳಿದ ಸವಾಲೆ, ಈಗೇನಾದರೂ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ತಡೆಯಾಜ್ಞೆಯನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ನಾನೇ ನಿಲ್ತೀನಿ ಅವ್ರ ಮುಂದೆ. ನನಗೂ ಅವ್ರಿಗೆ ಫೈಟು. ನಾನು ಸುಬ್ಬಾರೆಡ್ಡಿ ಅವ್ರು ಬಿಟ್ಟು ಬೇರೆಯವ್ರ ಜೊತೆ ನಾನು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡ್ರಿ ಇದಂಗಿದೆ ಕತೆ. ಈಗ ಒಂದು ವೇಳೆ ಕಾಂಗ್ರೆಸ್ ಬೇರೆ ಯಾರು ಕೊಟ್ಟರು ನಮಗೂ ಬೇಡ ಟಿಕೆಟು, ಸುಬ್ಬಾರೆಡ್ಡಿ ಅವ್ರು ಕೊಟ್ಟರೆ ನನಗೂ ಬೇಕಷ್ಟೇ. ಬಿ ಜೆ ಪಿಯಲ್ಲಿ ನಾನೇ ನಿಲ್ತೀನಿ ಅವ್ರ ಜೊತೆ. ನೋಡೋಣ, 28ಕ್ಕೂ ಬೇಕಾರೆ ನಾನೇ ಅವ್ರ ಜೊತೆ. ಉಪಚುನಾವಣೆ ಬಂದರೂ ನಾನೇ ಕ್ಯಾಂಡಿಡೇಟು, 28ಕ್ಕೆ ಮುಖ್ಯ ಚುನಾವಣೆ ಬಂದರೂ ನಾನೇ ಕ್ಯಾಂಡಿಡೇಟು. ಅದಕ್ಕೆ ಮಾನ್ಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ರೆಡಿಯಾಗಿರ್ಬೇಕು ಅಂತಕ್ಕಂಥ ಸಂದೇಶವನ್ನು ಅವರು ಕೂಡ ಕಾರ್ಯಕರ್ತರಿಗೆ ಹೇಳಿದಾರಂತೆ. ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಇರ್ತಾರೆ ರೇಸಲ್ಲಂತೂ ಅವರು ಇದ್ದೇ. ಮತ್ತು ಇಂದಿರಾ ಗಾಂಧಿಯವರನ್ನೇ ಅಸಿಂಧು ಮಾಡಿರ್ತಕ್ಕಂಥ ದೇಶ ನಮ್ಮದು. ಅವರ ಶಾಸಕ ಸ್ಥಾನವನ್ನು, ಅವರ MP ಸ್ಥಾನವನ್ನು ಕಿತ್ಕೊಂಡಿರ್ತಕ್ಕಂಥ ಕೋರ್ಟ್ಗಳು ನಮ್ಮವು. ತಪ್ಪು ಮಾಡಿದ್ರೆ ರೈಟ್ ಇದ್ರೆ ಅಂತಲ್ಲ, ಆವಾಗ ಅಲ್ವಾ ತುರ್ತು ಪರಿಸ್ಥಿತಿ ಬಂದಿದ್ದು. ಅವ್ರಿಗಿಂತ ದೊಡ್ಡವರ ಶಾಸಕರು ಸುಬ್ಬಾರೆಡ್ಡಿ ಅವರು ಇಲ್ವಲ್ಲ. ಮತ್ತು ಅವರು ಕಾನೂನಲ್ಲಿ ಈ ರೀತಿ ದಾವೆ ಹೂಡಿ ರಕ್ಷಣೆ ಬೇಕು, ಎಲ್ಲರಿಗೂ ಕೊಡ್ತದೆ. ಎಂಥ ಕೇಸಲ್ಲೂ ಬೇಲ್ ಕೊಡ್ತಾರೆ ಸರ್. ನೀವು ಮರ್ಡರ್ ಮಾಡಿ, ಇನ್ನೊಂದು ಮಾಡ್ರಿ ಎಲ್ಲ ಆ ಒಂದು ಇರ್ತಕ್ಕಂಥ ನಮ್ಮ ದೇಶದ ಕಾನೂನು ರಕ್ಷಣೆ ವ್ಯವಸ್ಥೆ ಆಗಿದೆ. ವಿಚಾರಣಾ ಕೈದಿಗಳು ತಪ್ಪು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಮಾಡಿದ ಮೇಲೆ ಕೈದಿಗಳಾಗ್ತೀರ. ಸೊ ಆ ವಿಧಕ್ಕೆ ಕೋರ್ಟ್ ಎಲ್ಲರಿಗೂ ಕೂಡ ಬೇಲ್ ಕೊಡ್ತದೆ. ಅದನ್ನು ನಮಗೇನು ಕಿರೀಟನೋ ಅಥವಾ ನಮ್ಮ ದೊಡ್ಡ ಸಾಧನೆನೋ ಅಲ್ಲ ಅದು. ಕೇಸು ಹೋದ್ಮೇಲೂ ಕೂಡ ನಮ್ಮ ಸಾಧನೆ ಅಲ್ಲ ಅದು. ನಮ್ಮ ಒಳ್ಳೆತನನೋ ಅಥವಾ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಳ್ಳೆ ಜಡ್ಜ್ಮೆಂಟ್ ಅದು. ನೀವು ಬೀದಿಯಲ್ಲಿ ನಿಂತ್ಕೊಂಡು ಈ ಥರ ಜಡ್ಜ್ಮೆಂಟ್ಗಳು ಕೊಟ್ಟರೆ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಹೇಳ್ತಾರೆ, ನಿಮ್ಮ ಪರ ಆಗಿರ್ಬೋದಲ್ಲಿ. ಮತ್ತು ವಿಚಾರಣೆಯಲ್ಲಿ ಏನಾದ್ರು ಫೇಲ್ಯೂರ್ ಆದರೆ ಏನು ಮಾಡ್ತೀರಾ? ಈಗ ಸೆಪ್ಟೆಂಬರ್ 7ಕ್ಕೆ ಕೇಸ್ ಇದೆ, ಇಲ್ಲ ವಿಚಾರಣೆ ಮಾಡಿದ್ರು, ಇಲ್ಲ ಅಲ್ಲೂ ನಿಮ್ದು ಏನಾದ್ರು ತಪ್ಪು ಅಂತ ಹೈಕೋರ್ಟ್ ಥರ ಅದು ಮನಗಂಡ್ರೆ ಆವಾಗ ಏನು ಮಾಡ್ತೀರಾ? ಆವಾಗ ಬೇರೆ ಏನಾದ್ರು ಉತ್ತರ ಕೊಡೋಕ್ಕಾಗುತ್ತಾ? ಹಂಗಲ್ವಲ್ಲ. ನೀವು ಈ ಮಧ್ಯದಲ್ಲಿ ಏನು ಮಾತಾಡ್ತಿರೋ 6 ತಿಂಗಳು ಇದೇ ಉತ್ತರ ಆಗಬೇಕು ಆವತ್ತಿಗೆ. ಆವತ್ತು ಬೇರೆ ಉತ್ತರ ಕೊಡೋದಲ್ಲ. ನಾನು ಹೇಳಿದ್ದೆ ಕೋರ್ಟಿಗೆ ತಲೆಬಾಗಿದೆ ಅಂದರೆ ಮುಗೀತು. ಇದನ್ನು ಸೋಲು ಗೆಲುವು ಕಾಮನ್ ಸರ್. ಒಬ್ಬ ಗೆಲ್ತಾನೆ, ಒಬ್ಬ ಸೋಲ್ತಾನೆ. ಪದ ಬಳಕೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರಬೇಕು. ನೀವು ಶಾಸಕರು ಅಂದಮೇಲೆ ಅಧಿಕಾರದಲ್ಲಿದ್ದವರು ಇನ್ನೂ ಹೆಚ್ಚಿಗೆ ಯೋಚನೆ ಮಾಡಬೇಕು, ಮಾತು ಜಾರಬಾರ್ದು ಅಂತಾರೆ ಯಾರೊಬ್ಬರು ವಿರೋಧ ಪಕ್ಷದವರು ಏನೋ ಅಂತಾರೆ ಅಂತ ಬಿಟ್ಟು ನೀವು ಅವ್ರ ಪಾಡಿಗೆ ಹಿಡಿದುಬಿಟ್ಟು ಬೈತಕ್ಕಂಥ ವಿಚಾರ ಅಲ್ಲ. ನಿಮ್ಮಿಬ್ಬರ ನಡುವೆನೇ ಇರ್ತದೆ ಬಾಗೇಪಲ್ಲಿಯಲ್ಲಿ ಫೈಟ್. ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಇರುವಷ್ಟು ದಿನ ರಾಜಕೀಯದಲ್ಲಿ ನೇನು 1-2-3 ಚುನಾವಣೆ ನೋಡ್ಬೋದಾ? ಅಲ್ಲಿ ತನಕ ಕೂಡ ಮುನ್ರಾಜ್ ಅವರು ಕೂಡ ನಿಮ್ಮ ಜೊತೆನೇ ಇರ್ತಾರೆ. ಮುನ್ರಾಜ್ ಅವರು ನೀವು ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬಿಡ್ತೀರೋ
ಟಿಕೆಟ್ ಇಲ್ದೇನೋ ಅಥವಾ ಕ್ಯಾಂಡಿಡೇಟ್ ಅಲ್ದೇನೋ ಆವಾಗ ಅವರು ಕೂಡ ನಿವೃತ್ತಿ ಆಗ್ಬೋದೇನೋ ಬಾಗೇಪಲ್ಲಿಯಿಂದ. ಅಲ್ಲಿ ತನಕ ನಿಮ್ಮಿಬ್ಬರಿಗೆ ಫೈಟ್ ಇರ್ತದೆ ಅಂತ ಹೇಳ್ತಾ, ಬದಲಾವಣೆ ಜಗದ ನಿಯಮ. ಬದಲಾವಣೆಗಳು ಆಗ್ತಾ ಇರ್ತವೆ. ನಾನು ಅದನ್ನೇ ಪದೇ ಪದೇ ಹೇಳಕ್ಕೆ ಇಷ್ಟಪಟ್ಟೆ ನಾನು. ಏನಂತಂದರೆ, ಈಗ ರಾಜಕೀಯ ಅಂತಕ್ಕಂಥದ್ದು ಅದರಲ್ಲಿ ಎಲ್ಲ ಥರದ ಯುದ್ಧಗಳು ನಡೀತವೆ. ಫ್ಯಾಮಿಲಿಗಳು ಬೈತಾರೆ, ಅವ್ರನ್ನ ಬೈತಾರೆ, ಇವ್ರನ್ನ ಬೈತಾರೆ, ಎಲ್ಲ ಬೈತಾರೆ. ಆದರೆ ಅದು ಇಂಟೆನ್ಷನ್ ಅಲ್ಲ. ಒಳ್ಳೆ ಮಾದರಿಯಾಗಿರ್ಬೇಕು ಅಂತಂದರೆ ನಾವು ಕೂಡ ಅದೇ ಥರ ನಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಬೇಕಾಗ್ತದೆ. ಈಗ ಈಗ ಮಿಸ್ಟರ್ ಸುಬ್ಬಾರೆಡ್ಡಿ ನಿಮ್ಮ ಬಾಯನ್ನು ಮುಚ್ಚಿಕೊಂಡಿರುವುದು ಇದು ಎಷ್ಟು ಸಾಧ್ಯನೋ ಅಷ್ಟೊಂದು ಮುಚ್ಕೊಂಡಿರಬೇಕು ಅಂತ. ಯಾರು ಹೇಳಿದ್ದು ಮಾತಿದು? ರಂಗನಾಥ್ ಸರ್ ಹೇಳಿದ್ದು. ಪಬ್ಲಿಕ್ ಟಿವಿ ರಂಗಣ್ಣ. ನೋಡಿ, ನಮ್ಮ ತಾಲೂಕಿನ ನಾಯಕರ ಮನಸ್ಥಿತಿ ಸ್ಟೇಟ್ಗೂ ಗೊತ್ತಾಗುತ್ತೆ. ನಾನು ಅದನ್ನೇ ಹೇಳಿದ್ದು ಪದೇ ಪದೇ. ಶಾಸಕ ಸುಬ್ಬಾರೆಡ್ಡಿ ಅವ್ರು ಬಾಗೇಪಲ್ಲಿ ಮಾಧ್ಯಮಗಳಿಗೆ ಈ ಮಟ್ಟದಲ್ಲಿದೆ. ಇನ್ನೇನಾದ್ರು ಸ್ಟೇಟ್ಗೆ ಹೋಗ್ಬಿಟ್ರೆ ಭಾರಿ ಕಷ್ಟ ಐತೆ ಇಲ್ಲಿ. ಆ ಥರ ಇದು ಮಾಡ್ತಾರೆ. ಮತ್ತು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಕೂಡ ಇಟ್ಕೊಬೇಕು, ಬುದ್ಧಿ ಇರಬೇಕು ಅಂತ. ಬರೀ ಏನಂದರೆ ಅದನ್ನು ಮಾತಾಡತಕ್ಕಂಥ ವಿಚಾರ ಅಲ್ಲ. ಲಾಂಗ್ ಟೈಮ್ ಸಿಕ್ಕಿದೆ. ಏನು ಬೇಲು, ನಿಮ್ಮ ಪುಣ್ಯ, ದೇವ್ರ ಪುಣ್ಯನೋ ನೀವು ಹೇಳ್ತಾ ಇದ್ರಿ, ನಿಮ್ಮ ಎಲ್ಲ ಪೂಜೆಗಳಿಂದ ನನಗೆ ಫಲ ಸಿಕ್ಕಿ ಬೇಲ್ ಸಿಕ್ತು, ಅಲ್ಲಿ ಸ್ಟೇ ಸಿಕ್ತು ತಡೆಯಾಜ್ಞೆ ಅಂತ. ಅವರ ಪುಣ್ಯನೋ ಪುರಸ್ಕಾರನೋ ಅಂತಲ್ಲ, ನಿಮ್ಮ ಎವಿಡೆನ್ಸ್ ಅಂದರೆ ನಿಮ್ಮ ದಾಖಲೆಗಳು ಸರಿ ಇಲ್ಲ ಅಂತಲ್ಲ. ಅದು ನನ್ನ ನಾನು ತಪ್ಪು ಮಾಡಿಲ್ಲ ಅಂತ ಕೊಟ್ಟಿದೆ ಅಂತ ಹೇಳಿ. ನಾನು ತಪ್ಪು ಮಾಡಿಲ್ಲ. ಈ ಶಾಸಕ ಸುಬ್ಬಾರೆಡ್ಡಿ ಯಾವತ್ತಿಗೂ ತಪ್ಪು ಮಾಡಿಲ್ಲ ಕ್ಷೇತ್ರ ಜನತೆಗೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಾತದು. ಅದು ಬಿಟ್ಟು ನಿಮ್ಮ ಪೂಜೆ ಪುನಸ್ಕಾರ, ನಾಳೆ ಪೂಜೆ ಪುನಸ್ಕಾರ ಫೇಲ್ಯೂರ್ ಆಗಿ ತಡೆಯಾಜ್ಞೆ ಕ್ಯಾನ್ಸಲ್ ಆದರೆ ಆವಾಗ ಏನು ಮಾಡ್ತೀರಾ? ಆವಾಗ ಕೋರ್ಟ್ ಸರಿ ಇಲ್ಲ ಅಂತೀರಾ? ದೇವ್ರು ಸರಿ ಇಲ್ಲ ಅಂತೀರಾ? ಅದಲ್ವಲ್ಲ ಕತೆ. ಹಾಗಾಗಿ ನೀವು ಬೇರೊಬ್ಬರ ಥರ ಮಾತು ಜಾರಬಾರ್ದು. ದಾರಿಯಲ್ಲಿ ನಿಂತ್ಕೊಂಡು ವಿವರಣೆಗಳನ್ನ ಕೊಡೋದು ಬಿಟ್ಬಿಟ್ಟು ನ್ಯಾಯವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಮಾಡಬೇಕು. ಸೌಜನ್ಯತವಾಗಿರಲಿ. ಅವರು ಒಬ್ಬ ವಿರೋಧ ಪಕ್ಷದ ನಾಯಕರು. ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ 63,000 ಓಟ್ ಬಿದ್ದಿದೆ ಅಂದರೆ ಪ್ರಬಲ ವಿರೋಧ ಕ್ಯಾಂಡಿಡೇಟ್ ನಿಮಗೆ. ನೀವು ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ಯೋಚನೆ ಮಾಡಿಕೊಂಡು ಅವ್ನು ನನಗೆ ಸಾಲದೇನೆ 63,000 ಓಟ್ ಬರ್ತದೆ ಅವ್ರಿಗೆ. ಅವರಿಲ್ಲ ಇದ್ದಿದ್ರೆ ನೀವು ಇನ್ನೂ ಇದ್ದಿದ್ದು ಡ್ಯಾನ್ಸ್ ಮಾಡ್ತಾಯಿದ್ರು ಬಾಗೇಪಲ್ಲಿ. ಶಾಸಕರು ಡ್ಯಾನ್ಸ್ ಮಾಡ್ಕೊಂಡು ಗೆಲ್ಬೋದಾಗಿತ್ತು ಚುನಾವಣೆಗಳನ್ನ. ಯಾರು ಮುನ್ರಾಜ್ ಒಬ್ಬ ಇಲ್ಲ ಅಂದಿದ್ರೆ. ಈಗ ಅವರಿದ್ದಕ್ಕೆ ಇಷ್ಟೊಂದು ಟಫ್ ಫೈಟ್. ನೋಡೋಣ ಜನರ ಬದಲಾವಣೆಗಳು ಏನೇನಾಗ್ತವೆ ಏನು. ಈಗ ನೀವೇ ಹೇಳಿದ್ರೆ ಉಪಚುನಾವಣೆ ಬಂದರೂ ನಾನು ರೆಡಿ ಇದ್ದೀನಿ, ಮುಖ್ಯ ಚುನಾವಣೆ ಬಂದರೂ ನಾನು ರೆಡಿ ಇದ್ದೀನಿ. ಯಾರ ಮೇಲೆ? ಅವನ ಮೇಲೆ, ಮುನ್ರಾಜ್ ಮೇಲೆ ನಿಲ್ಲಕ್ಕೆ ಅಂತ. ಅವನ ಮೇಲೆ ನಿಲ್ತೀನಿ ಅಂತ ನಿಂತ್ಕೊಳ್ಳಿ. ಅವರು ರೆಡಿಯಾಗಿದ್ದಾರೆ. ಈಗ ನೀವೀಗ ರಾಜೀನಾಮೆ ಕೊಟ್ಟು ಬಂದರೂ ರೆಡಿಯಾಗಿದ್ದಾರೆ ಅವರು. ನಿಮ್ಮದೇ ಪ್ರಾಬ್ಲಮ್. ಈಗ ನಿಮ್ಮ ತಡ ಆಗ್ತಾ ಇದೆ ಅಷ್ಟೇ. ನೀವು ರೆಡಿಯಾಗಿ ಧುಮುಕಿದ್ರೆ ನಾಳೆನೇ ಫೈಟ್ ಬಾಗೇಪಲ್ಲಿದು. ನೀವೀಗ ಅಲ್ಲಿ ರಾಜೀನಾಮೆ ಕೊಟ್ಟರೆ ಕ್ಯಾಂಡಿಡೇಟ್ ಈಗ ಅವರೇ BJPಯಲ್ಲಿ. SN ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟು, ಶಾಸಕರು. ಈ ಕಡೆ BJPಯಲ್ಲಿ ಮುನ್ರಾಜ್ ಅವ್ರ ಕ್ಯಾಂಡಿಡೇಟು. ಏನೀಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ತೆಗೆದ್ರೆ ಈಗಲೂ ರೆಡಿ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ವರ್ತಿಸ್ಬೇಕು. ಮತ್ತು ಸಮಾಧಾನವಾಗಿರ್ಬೇಕು. ನಾಯಕರೆಲ್ಲ ಮಾತಾಡ್ತಾರೆ ಸರ್, ಎಲ್ಲರೂ ಅವ್ರವ್ರ ಬಾಯಿ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡ್ತಾರೆ. ಆದರೆ ಮಾತಾಡ್ತಕ್ಕಂಥ ಲೈನಿಂಗ್ ಚೆನ್ನಾಗಿರ್ಬೇಕು. ಸೊ ಇದನ್ನು ಹೇಳ್ತಾ ಇವತ್ತು ಕೂಡ ನೀವು ಇನ್ನೂ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಒಳ್ಳೆಯದು. ನಾನು ಆ ಮಾತು ಅನ್ಬಾರ್ದಾಗಿತ್ತು ಅಂತ. ಗಂಡಸು ಅವೆಲ್ಲ ನಮ್ಮ ಪ್ರಬುದ್ಧವಾಗಿರ್ತಕ್ಕಂಥ ಮಾತುಗಳಲ್ಲ. ಅವರು ಒಳ್ಳೆ ವ್ಯಕ್ತಿ. ನೀವು ಒಳ್ಳೆಯವರೇನೆ, ಕೆಟ್ಟವರು ಅಂತಲ್ಲ. ನೀವು ರಾಜಕೀಯಕ್ಕೆ ಸಿಂಕ್ ಆಗ್ತಾ ಇಲ್ಲ ಅಷ್ಟೇ. ನಿಮ್ಮನ್ನು ಯಾರು ಹೊರಗಡೆ ಸುಬ್ಬಾರೆಡ್ಡಿ ಅವ್ರು ಕೆಟ್ಟವರು ಹಾಗೆ ಹೀಗೆ ಅಂತೇನು ಯಾರು ಹೇಳ್ತೇನೆ. ನೀವು ಮೊದಲಿಂದನೂ ಒಳ್ಳೆಯವರು, ಮುಂದೇನೂ ಒಳ್ಳೆಯವರೇ. ಆದರೆ ರಾಜಕೀಯದಲ್ಲಿ ಇಂಥವು ಇರ್ತವೆ. ಹಾಗಾಗಿ ಮುನ್ರಾಜ್ ಅವರು ಕೂಡ ನೀನು ಗಂಡಸಾಗಿದ್ದರೆ ನನ್ನ ಜೊತೆ ನಿಲ್ಲು, ಅಥವಾ ಈ ಬಾಗೇಪಲ್ಲಿ ದಾಟಲ್ಲ. ಯಾರಪ್ಪನ ಸೊತ್ತು ಅಲ್ಲ ಸರ್ ಬಾಗೇಪಲ್ಲಿ, ಯಾರಪ್ಪನ ಸೊತ್ತು ಅಲ್ಲ. ಎಂಟೈರ್ ದೇಶನೇ, ಕಂಟ್ರಿ, ಇಡೀ ಪ್ರಪಂಚ ಕೂಡ ಈ ಭೂಮಂಡಲದಲ್ಲಿ ನಾವು ವಾಸ ಮಾಡ್ತಾ ಇದೀವಲ್ಲ, ಯಾರಪ್ಪನ ಸೊತ್ತು ಅಲ್ಲ. ಇರುವಷ್ಟು ದಿನ ಇರ್ತೀವಿ, ಹೋಗ್ತಾ ಇರ್ತೀವಿ ಅಷ್ಟೇ.